ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆ ಅಕ್ರಮ ಹಾಗೂ ಪೇಪರ್ ಲೀಕ್ ಖಂಡಿಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಪರಿಸರವಾದಿ ಸೋನಂ ವಾಂಗ್ಚುಕ್ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ ಇಂದು 20ನೇ ದಿನಕ್ಕೆ ಕಾಲಿಟ್ಟಿದೆ. ದಿನೇ ದಿನೇ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗುತ್ತಿದ್ದು, ಅವರ ಬೆಂಬಲಕ್ಕೆ ಇಡೀ ದೇಶದ ಯುವ ಜನತೆ ಮತ್ತು ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಇದರ ಭಾಗವಾಗಿ ಇಂದು ದಾವಣಗೆರೆಯ ಯೂನಿವರ್ಸಲ್ ಕಾನ್ವೆಂಟ್ ಮತ್ತು ಪ್ರೌಢಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕಪ್ಪು ಬಟ್ಟೆ ಧರಿಸಿ ದಾವಣಗೆರೆಯ ರಿಂಗ್ ರಸ್ತೆಯಲ್ಲಿ ಬೃಹತ್ ಮೆರವಣಿಗೆ ನಡೆಸುವ ಮೂಲಕ ಸೋನಂ ವಾಂಗ್ಚುಕ್ ಅವರಿಗೆ ಬೆಂಬಲ ಸೂಚಿಸಿದರು. ಕೇಂದ್ರ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಇವರ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಮತ್ತು ವಾಂಗ್ಚುಕ್ ಅವರ ಪ್ರಾಣ ಉಳಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. Universal Convent and English Medium High School, which comes under the Andaman Minority Educational Welfare Society, we stand with the Sonam Wangchuk. He is the fighter. He is fighting for us and our future generation. So our whole school staff and our all students will stand with Sonam Wangchuk. Please to the government of India. So please and please hear the request of Sonam Wangchuk and go and talk with him. We stand with we stand with we stand for we stand for we stand for we stand with ಮಾನ್ಯ ಭಾರತ ಸರ್ಕಾರಕ್ಕೆ ನಾವು ಎಲ್ಲ ವಿದ್ಯಾರ್ಥಿನಿಯರು ನಿಮ್ಮಲ್ಲಿ ಮನವಿ ಮಾಡುವುದೇನೆಂದರೆ, ದಯವಿಟ್ಟು ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಮತ್ತು ಜೀವನವನ್ನು ರಕ್ಷಿಸಿ. ಅವರ ಕಾಳಜಿ ಮತ್ತು ಅಭಿಪ್ರಾಯಗಳನ್ನು ಗಂಭೀರವಾಗಿ ಆಲಿಸಿ ಹಾಗೂ ಶಾಂತಿಯುತ ಸಂವಾದದ ಮೂಲಕ ಸೂಕ್ತ ಪರಿಹಾರ ಕಂಡುಹಿಡಿಯಿರಿ. ಪ್ರತಿ ವಿದ್ಯಾರ್ಥಿಗೂ ನ್ಯಾಯ ಸಮ್ಮತ ಅನಾವಶ್ಯಕವಾಗಿ ಮತ್ತು ಪ್ರಾಮಾಣಿಕ ಶಿಕ್ಷಣ ಸಲ್ಲಿಸಬೇಕು. ಯುವಕರ ಧ್ವನಿಯಲ್ಲಿ ಗೌರವ ನೀಡಿ ಅವರ ಸಮಸ್ಯೆಗಳಿಗೆ ಸಂಧಿಸುತ್ತೇವೆ. ನಾವು ಸರ್ಕಾರವನ್ನು ವಿನಂತಿಸಿಕೊಳ್ಳುತ್ತೇವೆ. अस्सलाम वालेकुम रहमतुल्लाहि व बरकातहू। हम तमाम असातिज़ा और तमाम तलबा और तालिबात जो यूनिवर्सल कॉन्वेंट स्कूल के हैं, हम तमाम अपनी तरफ से ये यहाँ पर जाहिर करने के लिए जमा हुए हैं कि हम सब सोनम वांगचुक के साथ हैं। हम किसी भी पार्टी को सपोर्ट नहीं कर रहे हैं, बल्कि हम सब सोनम वांगचुक के साथ हैं। हम तमाम की वजीर आजम से, मोहतरम वजीर आजम सर से ये गुजारिश है कि ये सोनम वांगचुक के जो इनकी जो स्ट्राइक है, जो भी वो खाना पीना बंद करके जो स्ट्राइक पर बैठे हुए हैं, ये सिर्फ और सिर्फ इंडिया के फ्यूचर के लिए ही। तो हमारी उनसे गुजारिश है कि वो इनका थोड़ा ख्याल करें और जो भी सही अमन और अमान के साथ एक फैसला ले। अस्सलाम वालेकुम।